ಹಿಂದೆ ಪಾತಾಳ ಲಂಕೆಗೆ ತಂಗಿ ಕೀಳಿವಾಗಿರುದೆ ಪಾತಾಳ ಲಂಕೆಗೆ ಬಂದ ಕಾಣಿ ತಂಗಿ ಕೀಳುವಾಗಿರುದೆ ಪಾತಾಳ ಲಂಕೆಗೆ ಬಂದ ಕಾಣಿ ಬಂದ ಕಾಣಿ ಬಂದ ಕಾಣಿ ದೈತ್ಯ ಪುಂಗವ ಮೈರಾವಣನ ಕೊಂದ ಕೋಡಗ ದೈತ್ಯ ಪುಂಗವ ಮೈರಾವಣನ ಕೊಂದ ಕೋಡಗ ಈತ ಕಾಣಿ ಹಿಂಗದಿ ತುರ್ತುಂಡಿ ಮಗಗೆ ಪಟ್ಟವ ಕಟ್ಟಿ ಹಿಂಗದಿ ತುರ್ತುಂಡಿ ಮಗಗೆ ಪಟ್ಟವ ಕಟ್ಟಿ ದಾತ ಕಾಣಿ ಸಮರಾಂಗಣಕ್ಕೆ ಈ ಸಮರಾಂಗಣಕ್ಕೆ ಇಂದಿಲ್ಲಿ ಯಾರಿಗೂ ಸುಖ ಬಂದನೋ ಈತ ಕಾಣಿ ಈತ ಕಾಣಿ ತಂಗಿ ವಿಷಯ ಈಗ ಏನು ಇವ ಸಾಮಾನ್ಯದ ಮಂಗಲ ಓ ಹಿಂದೆ ನಮ್ಮ ಪಾತಾಳ ಲಂಕೆಯಲ್ಲಿ ಮಹಿರಾವಣ ಮಹಾಪ್ರಭು ಬಂದಿತ್ತು. ಹೌದು, ಅಲ್ಲಿಗೆ ಬಂದವ ಈ ಮಂಗ. ಅಲ್ಲಿಗೆ ಬಂದ ಮಂಗ ನಮ್ಮ ಮಹಿರಾವಣ ಪ್ರಭುಗಳನ್ನು ಕೊಂದದ್ದಲ್ಲ. ಅಲ್ಲಿಯ ದುರ್ದುಂಡಿಗೆ ಒಂದು ಭಾಷೆಯಲ್ಲಿ ಬಿದ್ದಿದ್ದಾನೆ. ಏನು ಭಾಷೆ? ನಿನ್ನ ಮಗನನ್ನು ಪಟ್ಟಕ್ಕೇರಿಸುತ್ತೇನೆ. ಯಾರು? ಈ ಮಂಗ. ಯಾರಿಗೆ? ದುರ್ದುಂಡಿಯ ಮಗನಿಗೆ. ಅವನ ಹೆಸರೇನು? ನೀಲಮೇಘ ಶ್ಯಾಮ. ಅಷ್ಟು ಮಾತ್ರ ಅಲ್ಲ, ಮತ್ತೆ ಇವ ಆ ಕಾಲದಲ್ಲಿ ಬಹಳ ಸಮರ್ಥ, ಯುದ್ಧ ನಿಪುಣ. ಆದ್ರೆ ಒಂದು ಸಂಶಯ ತಂದೆ. ಏನು? ಈ ಕಾಲದಲ್ಲಿ ಇವ ಯಾರ ಪರ ಬಂದಿರಬಹುದು? ಬೆಂಬಲಗೆ ನುದೀತ ಬಂದರೇನಾಯ್ತೀಗ ಅಕ್ಕ ಕೇಳೋ ಅಕ್ಕ ಲಂಕೆ ಗಂಬುದಿಯನು ದಾಟಿ ಬಾಲ ಸುಡಿಸಿಕೊಂಡ ಲಂಕೆ ಗಂಬುದಿಯನು ದಾಟಿ ಬಾಲ ಸುಡಿಸಿಕೊಂಡ ಅಕ್ಕ ಕೇಳೋ
ನಾ ಕೇಳಿ ಬಲ್ಲೆನು ಇವನ ಗೊಂಬಿಯ ಬಗೆಯೆಲ್ಲ ನಾ ಕೇಳಿ ಬಂದೇನು ಅಕ್ಕ 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 ಕುಂಭಕರ್ಣನ ಮೂಗಿ ನುಸಿರು ಸಿಕ್ಕಿದ ನೀತ ಈತ ಅಕ್ಕ ಉಸಿರಿದ ವಜ್ರ ಕಂಬಕ್ಕೆ ಬಡಿದು ಉಸಿರಿದ ವಜ್ರ ಕಂಬಕ್ಕೆ ಬಡಿದ ಈತ ಕಾಣಿ ಗೊಂಬಿಯ ಬಗೆಯೆಲ್ಲ ಕೇಳಿ ನಾ ಬಲ್ಲೆನು ಅಕ್ಕ 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 ಕಪಿಯು ಯಾರು ಅಂತ ಗೊತ್ತಾಗಲಿಲ್ವೇನೆ? ನಂಗೆ ಈಗ ಗೊತ್ತಾಯ್ತು. ನೀವು ಅರ್ಧ ಕಥೆ ನಾನು ಹೇಳಿದೆ, ಹೌದಾ? ಇನ್ನು ಅರ್ಥ ಗೊತ್ತಾಯ್ತು. ನಮ್ಗೆ ಗೊತ್ತುಂಟು. ಹೇಳು. ಹೇಗೆ ಗೊತ್ತುಂಟು? ಹೇಗೆ? ಹಿಂದಿನ ಯುಗದಲ್ಲಿ ಸೀತೆಯನ್ನು ರಾವಣ ಕತ್ತೊಯ್ದಾಗ ಈತ ಸಮುದ್ರವನ್ನ ಲಂಘಿಸಿ ಲಂಕೆಗೆ ಹೋದ. ಹೌದು. ಮತ್ತೆ ಸೀತೆಯನ್ನು ಹುಡುಕುತ್ತಾ ಕುಂಭಕರ್ಣನ ಆವಾಸ ಸ್ಥಾನಕ್ಕೆ ಹೋಗಿ ಆತನ ಉಸಿರಲ್ಲಿ ಸಿಕ್ಕಿ ಹಾಕಿಕೊಂಡವ ಅಂತ ಒಳಗೆ ಸಿಕ್ಕಿ ಒಮ್ಮೆ ಜೋರಾಗಿ ಉಸಿರನ್ನು ಬಿಟ್ಟ ಕಾಲಕ್ಕೆ ಹೋಗಿ ವಜ್ರ ಕಂಬಕ್ಕೆ ಬಡಿದು. ಹೇಗೆ ಹೇಗೆ ಹೇಗೆ? ವಜ್ರ ಕಂಬಕ್ಕೆ ಬಡಿದು ಮತ್ತೆ ಮತ್ತಿಷ್ಟೇ ಅಲ್ಲ, ಮುಂದೆ ಅವನು ಏನ್ ಮಾಡಿದ? ಸೀತೆಯನ್ನು ಕಂಡ ವನವನ್ನೆಲ್ಲ ನಾಶ ಮಾಡಿದ. ಆ ಕಾಲಕ್ಕೆ ಇಂದ್ರಜಿತುವಿನ ಬ್ರಹ್ಮಾಸ್ತ್ರಕ್ಕೆ ಗುರಿಯಾಗಿ ಕಟ್ಟಿ ಹಾಕಿಸಿಕೊಂಡ. ರಾವಣನ ಆಸ್ಥಾನಕ್ಕೆ ಹೋದ. ಮಂಗ ಸಿಕ್ಕಿ ಬಿದ್ದ. ಬಾಲವನ್ನು ಬಹಳಷ್ಟು ಎತ್ತರಕ್ಕೆ ಏರಿಸಿ ರಾವಣನಿಗೆ ಸರಿಸಮವಾಗಿ ಕುಳಿತುಕೊಳ್ಳುವುದಕ್ಕೆ ಉದ್ದಟತನ ಹೀಗೆ ಆಗಿರಬಹುದು. ಆ ಕಾಲಕ್ಕೆ ರಾವಣ ಪ್ರಭುಗಳಿಗೆ ಸಿಟ್ಟು ಬಂದು ಈತನ ಬಾಲಕ್ಕೆ ಬೆಂಕಿಯನ್ನು ಕೊಟ್ಟದ್ದು. ನೋಡಿ ಈಗ ಬೆಳೆದಿದೆ, ಈಗ ಸ್ವಲ್ಪ ಬೆಳೆದಿದೆ. ಯುಗ ಬದಲಾವಣೆ ಆಯ್ತಲ್ಲ, ಹಾಗೆ ಸ್ವಲ್ಪ ಬೆಳೆದಿದೆ. ಹೋಗಿ ಸಮುದ್ರದಲ್ಲಿ ಎಂತ ಬೆಂಕಿಯನ್ನು ಮುಳುಗಿಸಿದ. ಇದಕ್ಕಿಂತ ನಾನು ಮಾಡಿದ್ದೆ ಆಗ್ಬೋದು. ಒಟ್ಟಿನಲ್ಲಿ ಏನು ಸಾಧನೆ ಅದಲ್ಲ. ಬ್ರಹ್ಮಾಸ್ತ್ರದಿಂದ ನನ್ನನ್ನು ಬೀಗಿಸಿಕೊಂಡವ, ಬಾಲವನ್ನು ಸುತ್ತಿಸಿಕೊಂಡವ. ಯಾರ ಬೆಂಬಲಕ್ಕೆ ಬಂದರೆ ನಮಗೇನು ಪ್ರಶ್ನೆ ಮಾಡಿದ ಹಳೆ ಮುದಿ ಮುದಿ ಮರ್ಕಟ ಎಲ್ಲ ಮುದಿ ಮರ್ಕಟನಿ ಹಲವದಿ ಮರ ಹಾರ್ಪ ಹಲವದಿ ಮರ ಹೋಗ್ಮಿಯ ಅವನ ಬಾಯಿಗೆ ನಾನು ಬೇಡ ಅಂತ. ಎಷ್ಟು ಯುಗ ಆಗಿದೆ ಒಂದು ಇಲ್ಲಿಗೆ. ಈ ಮುದುಕನಿಗೆ
ಯುದ್ಧ 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 ಬೇಕಾದ್ರೆ ನಿಂಗೆ ಬೇಕಾ ನನಗೆ ಹೆಮ್ಮಡನೆ ಯುದ್ಧ ಬೇಕೇನು ಅಲ್ಲ ಏನು ಹರಿಯಾದೆ ಮ್ಯಾಮೈ ಲಂಘಿಸಿ ಹರಣ ಕೊಡಲು ಬೇಡ ಕೊಡಲು ಬೇಡ ಸುಮ್ಮನೆ ಹರಣವನ್ನು ಕೊಡಬೇಡ. ನನ್ನ ತಂದೆಯನ್ನು ಕೊಂದಂತಹ ಆ ಅರ್ಜುನನನ್ನು ಕೊಲ್ಲುವುದಕ್ಕಾಗಿ ಬಂದವರು ಅವನ ಪರಿಹಾರವನ್ನು ಹಿಂದೆ ತಯಾರಿಗೊಳಿಸಿದರು. ಕುಲ ಕೆಡುಕರ ಹೆಂಡತಿ ಹೆಣಗಳ ತಿಂಪಿ ಹೆಂಡತಿ ನಿಲ್ಲೋಟ್ ನಮ್ತಾನ್ ಗಮಚಾಲ್ ಮಾಡ್ತಿ ಮನುಗಳ ಹಾಲ್ ಮಾಡ್ತಿ ನಿಮ್ಮ ವಿನೋದದ ಮಾತು ಕೇಳಿ ನನಗೆ ಸಂತೋಷವಾಯಿತು. ನಿನ್ನನ್ನು ಕಂಡು ನಮಗೆ ಸಂತೋಷ. ಏನೇನೋ ಹರಟುತ್ತಾ ಇದ್ದೀವಿ. ನನ್ನ ಕಥೆ ನಿಮಗೆ ಅಲ್ಪ ಸ್ವಲ್ಪ ಗೊತ್ತಿದೆ. ಪೂರ್ಣ ಅಂತೂ ಗೊತ್ತಿಲ್ಲ. ನಾನು ಏನು ಮಾಡಿದ್ದೇನೆ? ನಿನ್ನ ಹಾಗಿರುವ ಕೆಲವು ರಕ್ಕಸೇರನ್ನು ನಾನು ಕೊಂದಿದ್ದೇನೆ. ನಮ್ಮನ್ನು ಕೊಲ್ಲಿಲ್ಲ. ಹಿಂದಿನ ಯುಗದಲ್ಲಿ ಈ ಯುಗದಲ್ಲಿ ನಿಮ್ಮಂತವರು ಕಾಣ ಸಿಗ್ತಾರೆ ಅಂತ ನಾನು ಊಹಿಸಿರ್ಲಿಲ್ಲ. ಹೆಣ ತಿಂದು ಹೇಗೋ ಜೀವನ ನಡೆಸುವುದು. ಬುದ್ಧಿ ಎನ್ನುವುದು ಅಲ್ಪ ಸ್ವಲ್ಪವಲ್ಲ. ಕುಲ ಗೇಡಿಗಳೇ, ನೀವು ಹೆಣ್ಣು ಎನ್ನುವ ಕಾರಣಕ್ಕಾಗಿ ಇಷ್ಟು ಹೊತ್ತು ಸುಮ್ಮನಿದ್ದೆ. ಅದಲ್ಲದೆ ಇದ್ರೆ ನಿಮ್ಮನ್ನು ಈ ಮೊದಲೇ ಮಣ್ಣು ಕೂಡಿಸ್ತಾ ಇದ್ದೆ. ಎಚ್ಚರಿಕೆಯ ಮಾತು ಹೇಳ್ತೇನೆ. ನನ್ನ ತಂಟೆಗೆ ಬಂದರಂತೂ ಮರವ ಮುರಿದು ಮರದ ಸುತನ ಮರವ ಮುರಿದು ಹಾಯ್ದು ಗರ್ಜಿ ಸುತ್ತ ದುರುಳಿ ಗೆಂದಾನು ಮರದಿಂದ ಮರಕ್ಕೆ ಹಾರುವ ಮರ್ಕಟ ನಿನ್ನ ಬಾಲವನ್ನು ಹಿಡಿದು ತಿರುಗಿಸಿ ಅಂಬರ ಪಥಕ್ಕೆ ಎಸೆದಾಗ ಯಾರು ತಡೆಯುತ್ತಾರೆ? ಹಾಲು ಬಿಡಿದು ತೋಳು ಏ ಮರ್ಕಟ
ಎಂದು ಹೊರ ಗೌರವಗೊಳಿಸಿ ತಮ್ಮ ಯಮ ವಾರ ಬೇದಾರನು ಇದನ್ನು ತಿಂದು ಮಂಗಗಳ ಕಾಟವನ್ನು ಪೂರ್ವಕಕ್ಕೆ ಸ್ವಲ್ಪ ಕಮ್ಮಿ ಮಾಡ್ತೇನೆ. ಭ್ರಷ್ಟ ಮೂಡಿ ಎಲೆ ಭ್ರಷ್ಟ ಮೂಡಿಯೇ ಪಜಾರಿ ಮೂಳಿ ರಟ್ಟೆ ಮುರಿದು ಬಿದ್ದಾಳವರ ಬೆಟ್ಟ ದಂಡಾದಿ ಇಷ್ಟು ಹೊತ್ತು ಸುಮ್ಮನಿದ್ದೆ. ಸ್ವಲ್ಪ ಮರವನ್ನು ಮುರಿದು ನನ್ನ ದೇಹಕ್ಕೆ ಹೊಳೆಯುತ್ತಾ ಇದ್ದೀನಿ. ಹೌದು ಇದು ನಾನು ಹಾಗೆ ಬೆಳೆದು ನಿಂತಹ ಮರವನ್ನು ಮುರಿದು ಕೈಯಲ್ಲಿ ಹಿಡಿದುಕೊಂಡಿದ್ದೇನೆ. ನಿಮ್ಮ ರಟ್ಟೆಯನ್ನು ಮುರಿಯುತ್ತೇನೆ. ನಿಮ್ಮ ದಿಟ್ಟತನಕ್ಕೆ ಹಾಡು ಹಾಡುತ್ತೇನೆ. ಕಾರಣದಿಂದಲೇ ಎದ್ದು ನಿಂತಿದ್ದೇನೆ. ಇಗೋ, ಕುರುಕ್ಷೇತ್ರದಲ್ಲಿ ಅಣ್ಣ ತಮ್ಮಂದಿರ ಮಕ್ಕಳು ಯುದ್ಧ ಆರಂಭ ಮಾಡಿದ್ದಾರೆ. ಅವರಿಗೆ ಸಹಾಯಕ್ಕಾಗಿ ಕ್ಷತ್ರಿಯರು ಅನೇಕರು ಬಂದವರಿದ್ದಾರೆ. ಆ ಮಧ್ಯೆ ರಾಕ್ಷಸರಾದಂತಹ ನೀವೆಲ್ಲ ಕಾಣಿಸಿಕೊಂಡಿದ್ದೀರಿ. ಹಿಂದಿನ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಇದೇ ಸರಿಯಾದ ಸಂದರ್ಭ. ಹೌದು, ಕಾಲ ನಮಗೆ ಅನುಕೂಲವಾಗಿ ಕೂಡಿ ಬಂದಿದೆ ಎನ್ನುವಂತಹ ಹುಚ್ಚು ಆಸೆಯಿಂದ ನಿಮ್ಮವರನೇಕರು ಸದ್ಯ ಹೋಗಿದ್ದಾರೆ. ಅಂತ ಸಂದರ್ಭವನ್ನು ಸಾಧಿಸಿ ಗಂಡಸರು ಮಾಡಬೇಕಾದ ಕಾರ್ಯ ತಾವೂ ಮಾಡ್ತೇವೆ ಅಂತ ಎದ್ದು ನಿಂತಿದ್ದೀರಲ್ಲ, ನಿಮಗೆ ಕೊನೆಗಾಲಕ್ಕೆ ಬಂದ ಲೋಕದ ಗಾದೆ ಗೊತ್ತುಂಟೇನೋ? ಏನು? ನಾರಿ ಮುನಿದರೆ ಮಾರಿ. ಇನ್ನು ಎಲ್ಲಿರ್ಬೇಕು ಅಲ್ಲಿದ್ರೆ ಚಂದ. ನಿಮ್ಮ ನಿಮ್ಮ ಊರನ್ನು ಸೇರಿ ಸುಖವಾಗಿ ಬದುಕುವುದು ಬಿಟ್ಟು ಯುದ್ಧ ಉದ್ದುದ್ದ ಮಾತಾಡ್ತಾ ಇದ್ದೀರಲ್ಲ, ನಿಮ್ಮ ದೇಹವನ್ನು ಕಡಿದು ಮಾಡಿದ್ದಾರೆ. ರಾಕ್ಷಸರಿಬ್ಬರು ಮಣ್ಣು ಪಾಲಾಗಿದ್ದಾರೆ ಅಷ್ಟೇ. ರಕ್ಕಸರಂತೂ ಈ ಕಡೆ ಧಾವಿಸಿ ಬರುವುದನ್ನು ನಾನು ಕಾಣ್ತಾ ಇಲ್ಲ. ಸ್ವಾಮಿ ಕಾರ್ಯವನ್ನು ಪೂರೈಸಿದ ಹಾಗಾಯಿತು. ಒಂದು ರೀತಿಯ ಸಮಾಧಾನ. ಮೇಳದೊಡಿರಲಾಗ ಸಮಸಪ್ತಗರ ಜಾಮಾತನಾಗಿಗ ಕರಂಡ ಕಾಸುರನು
ಬಳಿರೇ ಪರಾಕ್ರಮ ಕಂಠೀರವ ವೃತ್ತಾತ್ತಳ ಕರಂಡಕಾಸುರನೆಂದು ಕೇಳಿದ್ದೆ. ಹೊಟ್ಟು ಬಂದ ಕಾರ್ಯಕ ಅಭಿಷೇಕವಾಗಿ